ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ಅಮೂಲ್ಯವಾದ ವಾಕ್ಯವನ್ನು, ಪವಿತ್ರವಾದ ವಾಕ್ಯವನ್ನು, ನಿತ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 23, 23ನೇ ಅಧ್ಯಾಯ. 23ನೇ ಅಧ್ಯಾಯದಲ್ಲಿ ತೂರಿನ ವಿಷಯವಾದ ದೈವೋಕ್ತಿಯನ್ನು ನಾವು ನೋಡ್ತೇವೆ. 13ನೇ ಅಧ್ಯಾಯದಿಂದ 21ನೇ ಅಧ್ಯಾಯದವರೆಗೆ ದೇವರು ವಿವಿಧ ದೇಶಗಳಿಗೆ ದೈವೋಕ್ತಿಯನ್ನು ನೀಡಿಬಿಟ್ಟು 22ನೇ ಅಧ್ಯಾಯದಲ್ಲಿ ತನ್ನ ದೇಶಕ್ಕೆ, ತನ್ನವರಿಗೆ ಒಂದು ಸಂದೇಶ ಕೊಟ್ಟು, ಅದರಲ್ಲಿಯೂ ಪ್ರತ್ಯೇಕವಾಗಿ ಒಬ್ಬ ಶೆಬ್ನ ಎಂಬ ವ್ಯಕ್ತಿಗೆ ಎಚ್ಚರಿಕೆ ಮಾತನ್ನು ಕೊಟ್ಟು, ಈಗ ಪುನಃ 23ನೇ ಅಧ್ಯಾಯದಲ್ಲಿ ತೂರಿನ ವಿಷಯವಾಗಿ ದೈವೋಕ್ತಿಯನ್ನು ಕೊಡುವಂಥದ್ದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ತೂರಿನ ವಿಷಯವಾಗಿ ತೂರ್ ಅಥವಾ ಟೈರ್ ಎಂಬ ಪದದ ಅರ್ಥ ಬಂಡೆ, ರಾಕ್ ಎಂಬುದಾಗಿ. ಮತ್ತು ಅನೇಕ ವರ್ಷಗಳು ತೂರ್ ಮತ್ತು ಸಿದೋನ್ ಒಂದು ಹತ್ತಿರ ಒಂದಕ್ಕೊಂದು ಸಂಬಂಧದ ಒಂದು ಸ್ಥಳವಾಗಿತ್ತು. ಅದರ ಬಗ್ಗೆ ಅನಂತರ ನಾವು ನೋಡೋಣ. ಅದರ ಒಂದು ಹಿನ್ನೆಲೆ, ತೂರಿನ ವಿಷಯವಾಗಿ ಒಂದು ಹಿನ್ನೆಲೆಯನ್ನು ಆದಿಕಾಂಡದಲ್ಲಿ ನಾವು ನೋಡೋಣ. ಆದಿಕಾಂಡ 10ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 10 ಮತ್ತು 15 ನಾವು ನೋಡುವಾಗ ತೂರಿನ ಒಂದು ಹಿನ್ನೆಲೆ ಸಂಕ್ಷಿಪ್ತವಾಗಿ ನೋಡಬಹುದು. 10ನೇ ಅಧ್ಯಾಯದಲ್ಲಿ ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿ ನಾವು ನೋಡ್ತೇವೆ. ಅದರಲ್ಲಿ 15ನೇ ವಚನ ಈ ರೀತಿಯಾಗಿದೆ: ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸಿದೋನ್, ಹೌದು. ಆಮೇಲೆ ಹೇತ್ ಹುಟ್ಟಿದನು, ಹೌದು. ಈ ನೋಹನ ಮಕ್ಕಳಾದ ಶೇಮ್, ಹಾಮ್, ಎಫೆತರ ವಂಶದ ಬಗ್ಗೆ ನಾವು ನೋಡಿಕೊಳ್ಳುವಾಗ ಈ ರೀತಿಯಾಗಿ ಬೇರೆ ಬೇರೆ ಜನಾಂಗಗಳವರು ಹುಟ್ಟಿದ್ರಂತ ನಾವು ನೋಡ್ತೇವೆ. ಸರಿ, ಈಗ ನಾವು ಹಿಂದಿರುಗಿ ಬರೋಣ. ಇನ್ನೊಂದು ವಚನ ಕೂಡ ನಾವು ನೋಡಿಕೊಳ್ಬೇಕು. ಅದೇನಂತ ಹೇಳಿದ್ರೆ, ಹಾಮನ ಸಂತಾನದವರು ಯಾರಂತ ಹೇಳಿದರೆ ಕೂಶ್, ಮಿಚ್ರೈಮ್, ಪೋತ್, ಕಾನಾನ್ ಎಂಬವರೇ. ಮತ್ತು ಕಾನಾನ್ ವಂಶದಲ್ಲಿ ಹುಟ್ಟಿದಂಥ ವ್ಯಕ್ತಿ ಸಿದೋನ್ ಎಂಬುದಾಗಿ. ನೋಹನಿಂದ ಈ ರೀತಿಯಾಗಿ ಅನೇಕ ಜನರು, ಸಂತತಿಗಳು ಬಂದಂಥದ್ರನ್ನು ಕುರಿತಾಗಿ ನಾವು ನೋಡ್ತೇವೆ. ಮತ್ತು ಈ ನೋಹನ ಬಗ್ಗೆ ಒಂದು ಮಾತು ಹೇಳಬೇಕು. ನೋಹನು ಭಕ್ತಿವಂತನಾಗಿದ್ದ, ಆದರೆ ಅವನ ಮಕ್ಕಳು ಆ ರೀತಿಯಾಗಿ ಭಕ್ತಿವಂತರು ಆಗಿದ್ದರು, ಆದರೆ ನಿರೀಕ್ಷಿಸಿದಷ್ಟು ಆಗಿರಲಿಲ್ಲ. ಆನಂತರ ಕ್ರಮೇಣ ಸಂತತಿಯವರು ನೋಡುವಾಗ ಅವರು ನಿಜಕ್ಕೂ ಭಕ್ತಿವಂತರಾಗಿರಲಿಲ್ಲ. ಆದರೂ ದೇವರು ನೋಹನನ್ನು ಕನಿಕರಿಸಿ ಅವನಿಗಾಗಿ ಒಂದು ಯೋಜನೆಯನ್ನಿಟ್ಟು ಅವನನ್ನು, ಅವನ ಕುಟುಂಬದವರನ್ನು ಆಶೀರ್ವದಿಸಿದ್ದು ಆಶ್ಚರ್ಯ. ಸರಿ, ಮುಂದುವರಿಸೋಣ. 23ನೇ ಅಧ್ಯಾಯದಲ್ಲಿ ತೂರಿನ ವಿಷಯವಾದ ದೈವೋಕ್ತಿ ತಾರ್ಷೀಸಿನ ಹಡಗುಗಳೇ. ಯಾಕಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಸ್ಪೆಷಾಲಿಟಿ, ಒಂದೊಂದು ವಾಣಿಜ್ಯ ಅಥವಾ ಒಂದು ಪ್ರಸಿದ್ಧತೆ ಆ ಒಂದು ದೇಶಕ್ಕೆ. ಯಾವ ರೀತಿಯಾಗಿ ಆಗ್ರಾ ಅಂತ ಹೇಳಿದ ತಕ್ಷಣ ತಾಜ್ ಮಹಲ್ ಎಂಬುದಾಗಿ ನಾವು ಯೋಚನೆ ಮಾಡ್ತೀವಿ. ಆ ರೀತಿಯಾಗಿ ಈ ಒಂದು ತೂರಿನ ಒಂದು ಸ್ಥಳದಲ್ಲಿ ತಾರ್ಷೀಸಿನ ಒಂದು
ಪ್ರಭಾವವಿತ್ತು. ತಾರ್ಷೀಸ್ ಎಂಬ ಪದದ ಅರ್ಥ ಜಮ್, ಹೌದು, ರತ್ನ ಅಂತ ಕೂಡ ಹೇಳ್ಬೋದು. ಹೌದು, ಅಂಥ ಒಂದು ಊರು ಅದು. ಜೆಮ್ ಆಫ್ ಎ ಪರ್ಸನ್ ಅಂತ ಹೇಳುವಾಗ ತಾರ್ಷೀಸ್ ಆಫ್ ಎ ಪರ್ಸನ್ ಅಂತ ಹೇಳ್ಬಿಟ್ಟು ಕೂಡ ಹೇಳ್ಬೋದು. ಅಂದರೆ ಅಂಥ ಒಂದು ಮೌಲ್ಯ ಒಂದು ಸ್ಥಳ, ಅದರಲ್ಲಿ ಹಡಗುಗಳು, ಅವರ ವಿಷಯವಾಗಿ ನೀವು ಅಂಗಲಾಚಿರಿ ಎಂಬುದಾಗಿ. ಯಾಕಂದರೆ ದೇವರ ತೀರ್ಪು ಅದಕ್ಕೆ ಬಂತು. ತಾರ್ಷೀಸ್ ಅಂದ ಕೂಡಲೇ ನಮಗೆ ನೆನಪಿಗೆ ಬರುವಂಥದ್ದು ಯೋನನ ವಿಷಯವಾಗಿ ಅಲ್ಲವಾ? ಯಾಕಂದರೆ ದೇವರು ಯೋನನಿಗೆ ಒಂದು ಮಾತು ಹೇಳಿದಾಗ ಅವನು ತಾರ್ಷೀಸ್ಗೆ ಒಂದು ಕಡೆಗೆ ಹೋಗು ಅಂತ ಹೇಳಿದಾಗ ತಾರ್ಷೀಸ್ಗೆ ಹೋದ, ನಿನೆವೆಗೆ ಹೋಗು ಅಂತ ಹೇಳಿದಾಗ. ಸರಿ, ಇರಲಿ, ಮುಂದುವರಿಸೋಣ. ಕರಾವಳಿಯ ಸ್ಥಳ ಇದು ಆಗಿತ್ತು. ಕರಾವಳಿಯ ನಿವಾಸಿಗಳೇ ಸಮುದ್ರವನ್ನು ಹಾದು ಹೋಗುವ ಚಿದೋನಿನ ವರ್ತಕರಿಂದ ಸಮೃದ್ಧಿ ಹೊಂದಿದವರೇ. ಅಂದರೆ ಚಿದೋನ್, ಥೂರ್, ಚಿದೋನ್ ಇವೆರಡು ಒಂದಕ್ಕೊಂದು ಸಂಬಂಧ ಅಂತ ಹೇಳಿದ್ರೆ, ಥೂರ್ ಅಥವಾ ತೈರ್ ಅಂತ ಹೇಳಿದರೆ ಬಂಡೆ, ಚಿದೋನ್ ಅಂತ ಹೇಳಿದರೆ ಮೀನು ಹಿಡಿಯುವಿಕೆ, ಮೀನುಗಾರಿಕೆ. ಕರೆಕ್ಟ್ ವರ್ಡ್ ಅಂತ ಹೇಳಿದರೆ ಮೀನುಗಾರಿಕೆ ಅಂತ ಹೇಳ್ಬೋದು, ಫಿಶರಿ, ಈ ಚಿದೋನ್ ಎಂಬಂತ. ಆದ ಕಾರಣ ಒಳ್ಳೆಯ ಒಂದು ವರ್ತಕರು, ಬಹಳ ಹಣವಂತರು ಅಂಥ ಒಂದು ಸ್ಥಳವಾಗಿತ್ತು. ಮತ್ತು ಈ ಎರಡು ಸ್ಥಳದ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರುತ್ತಿದೆ. ಅದು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ಮಾತು. ಅದನ್ನು ಕೂಡ ನಾವು ನೋಡಿಬಿಟ್ಟು ಅನಂತರ ಹಿಂದಿರುಗಿ ಬರೋಣ. ಮತ್ತಾಯ 11 ಮತ್ತು ಯೆರೂಸಲೇಮನ್ನು ಅಥವಾ ಇಸ್ರಾಯೇಲರನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುವಂಥ ವಿಷಯದಲ್ಲಿ ಅವರು ಮಾನಸಾಂತರ, ಯೇಸು ಕರ್ತನು ಸೇವೆ ಮಾಡಿದಂಥ ಸ್ಥಳ ಅಥವಾ ಊರುಗಳು ಮಾನಸಾಂತರ ಪಡಲಿಲ್ಲಂತೆ. ಆತನು ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವಾದ ಕಾರಣ ಅದನ್ನು ಗದರಿಸೋದಕ್ಕೆ ತೊಡಗ್ತಾನೆ. ಹೇಗೆ ಗದರಿಸಿದನು ಎಂಬುದಾಗಿ ನೋಡುವಾಗ 22ನೇ ವಚನ, ಮತ್ತಾಯ 11:22. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮಗಿಂತಲೂ ತೂರ್, ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು. ಇಲ್ಲಿ ತೂರ್, ಸೀದೋನ್ಗೆ ನ್ಯಾಯ ತೀರ್ಪನ್ನು ಯೆಶಾಯನು ನೀಡುತ್ತಾ ಇರುವಂಥ ವೇಳೆಯಲ್ಲಿ ಇವರಿಗೆ ನೀಡಿದಂಥ ಈ ನ್ಯಾಯ ತೀರ್ಪು ಮೇಲಾಗಿರೋದು. ಹಾಗಾದರೆ ದೇವರನ್ನು ಅರಿಯದಂಥವರಿಗೆ ಆಗುವ ನ್ಯಾಯ ತೀರ್ಪು ಸ್ವಲ್ಪ ಕಡಿಮೆ, ದೇವರನ್ನು ಅರಿತವರಿಗೆ ನ್ಯಾಯ ತೀರ್ಪು ಕಷ್ಟಕರವಾದದ್ದು. ಪರಿಹಾರ ಇಲ್ಲದೆ ದೇವರು ಬಿಡಲಿಲ್ಲ. 22ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ಹೇಳಿದ ಹಾಗೆ, ಇದನ್ನೆಲ್ಲ ನಡೆಸಿದಾತನ ಕಡೆಗೆ ನೀವು ದೃಷ್ಟಿ ಇಡಲಿಲ್ಲ. ಪುರಾತನ ಕಾಲದಲ್ಲಿ ಸಂಕಲ್ಪಿಸಿದಾತನನ್ನು ನೀವು ಲಕ್ಷಿಸಲಿಲ್ಲ. ದೇವರ ಕಡೆಗೆ ಗಮನ ಕೊಡಬೇಕು, ದೇವರ ಕಡೆಗೆ ತಿರುಗಿಕೊಳ್ಬೇಕು, ದೇವರನ್ನು ಫೋಕಸ್ ಮಾಡಬೇಕು. ಇದೇ ದೇವರ ಆಶೆ, ದೇವರ ಚಿತ್ತ, ದೇವರ ಇಷ್ಟ. ನನ್ನ ವಿಷಯವಾಗಿ, ನಮ್ಮ ವಿಷಯವಾಗಿ ದೇವರು ಬಯಸುವಂಥದ್ದೇನೆಂದರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತ. ಸರಿ, ಮುಂದುವರಿಸೋಣ. ತೂರಿನ ವಿಷಯವಾಗಿ ದೇವರು ಮಾತನಾಡಿದ್ರ ಬಗ್ಗೆ, ನನ್ನ ಮಾನಸಾಂತರದ ವಿಷಯವಾಗಿ ಬಂದಾಗ ನನಗೆ ಭಾಳ ಎಕ್ಸೈಟ್ಮೆಂಟ್ ಆಗಿಬಿಡ್ತೀನಿ, ಕುತೂಹಲವಾಗ್ತದೆ. ಕೆಲವು ವಿಷಯಗಳು ನನ್ನ ಫೇವರೆಟ್ ವಿಷಯಗಳು, ಆದ ಕಾರಣ ಅದರಲ್ಲಿ ಮಾನಸಾಂತರ ಕೂಡ ಒಂದಾಗಿರ್ತದೆ. ಮತ್ತು ದೇವರು
ಈ ದೇಶದವರಿಗೆ ಕೊಡುವಂಥ ಒಂದು ಮಾತು, ಮೌನವಾಗಿರ್ರಿ. ಸಮೃದ್ಧಿ ಹೊಂದಿದಂಥವರೇ ಮೌನವಾಗಿರ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು ಮತ್ತೆ ದೇವರು ಹೇಳುವಂಥ ಒಂದು ಮಾತು ಅನೇಕ ಜನಾಂಗಗಳಿಗೆ ಲಾಭಕರವಾಗಿತ್ತು. ಇವರಿಂದ ಚಿದೋನೇ ನಾಚಿಕೆ ಪಡು. ಹೌದು, ಮೌನವಾಗಿರು, ನಾಚಿಕೆ ಪಡು. ಹೌದು, ಅಂಗಲಾಚು. ನಿಮ್ಮ ಉಲ್ಲಾಸದ ಪಟ್ಟಣವು ಇದೇನು? ಹಾಗಾದರೆ ದೇವರು ತನ್ನ ಕಡೆಯಿಂದ ಅಥವಾ ಜನರಿಂದ ಪಡುವಂಥದ್ದು ಈ 3 ಮಾತು ಹೇಳಿದೆ. ಮೌನವಾಗಿರು, ಹೌದು, ನಾಚಿಕೆ ಪಡು, ಅಂಗಲಾಚು. ಇವೆಲ್ಲ ಹೇಳೋದಕ್ಕೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ದೇವರಿಗೆ ಗಮನ ಕೊಡ್ರಿ, ದೇವರ ಕಡೆ ತಿರುಗಿ ಕೊಡ್ರಿ. ಅದನ್ನೇ ತೂರಿಗೆ ದೇವರು ಹೇಳುವಾತನಾಗಿದ್ದಾನೆ. ಇದನ್ನು ಯೇಸು ಕರ್ತನು ಕೂಡ ಅದನ್ನು ಒಪ್ಪಿ ಹೇಳಿದಂಥ ಮಾತು ಏನಂದರೆ, ಅದ್ಭುತಗಳು ದೇವರು ಮಾಡುವಂಥ ಉದ್ದೇಶ ಏನಂದರೆ ದೇವರ ಕಡೆ ಜನರು ತಿರುಗಿಕೊಳ್ಬೇಕೆಂಬಂಥ ಉದ್ದೇಶದಿಂದ ಅದ್ಭುತ ಸ್ವರೂಪನಾದ ದೇವರು. ಯಾಕಂದರೆ ಇದೇ ಯೆಶಾಯನು ದೇವರ ವಿಷಯದಲ್ಲಿ ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಿದಂಥ ಒಂದು ಮಾತು, 9ನೇ ಅಧ್ಯಾಯ, ಆತನ ಹೆಸರು ಮೊದಲನೇದು ಅದ್ಭುತ ಸ್ವರೂಪ. ಅದ್ಭುತ ಸ್ವರೂಪ, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ದೇವರ ಪಂಚ ಹೆಸರುಗಳಲ್ಲಿ ಮೊದಲನೇದು ಅದ್ಭುತ. ಆದರೆ ಅದ್ಭುತದ ಉದ್ದೇಶ ಮತ್ತಾಯ 11 ಪ್ರಕಾರ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಕೆಲವರು ಈ ರೀತಿಯಾಗಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ದೇವರು ನಮ್ಮ ಜೀವನದಲ್ಲಿ ಭಾಳ ಅದ್ಭುತ ಮಾಡಿಬಿಟ್ಟಿದ್ದಾನ್ರಿ. ಒಳ್ಳೆಯದು. ಹಾಗಾದರೆ ಭಾಳ ಮಾನಸಾಂತರ ಪಟ್ಟಿದ್ದೀರಾ? ಭಾಳ ದೇವರ ಕಡೆಗೆ ಹತ್ತಿರವಾಗಿದ್ದೀರಾ? ಯಾಕಂದ್ರೆ ಭಾಳ ಅದ್ಭುತ ಮಾಡಿದರೆ ಭಾಳ ಹತ್ತಿರವಾಗಬೇಕು ದೇವರಿಗೆ, ಅಲ್ವಾ? ಆದರೆ ದೇವರ ಅದ್ಭುತ ಮಾಡಿದ ಮೇಲೆ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳದಂಥ ಕಪೆರ್ನೌಮ್, ಬೇತ್ಸಾಯಿದ ಊರುಗಳನ್ನು ಗದರಿಸಿ ಅದೇ ಅದ್ಭುತ ನಾನು ತೂರ್ ಸೀದೋನ್ನಲ್ಲಿ ಮಾಡಿದರೆ ಅವರು ಆಗಲೇ ಗೋಣಿ ತಟ್ಟು ಹೊತ್ಕೊಂಡು ಮಾನಸಾಂತರ ಪಟ್ಬಿಡ್ತಿದ್ರು ಎಂಬುದಾಗಿ ಕರ್ತನು ಹೇಳ್ತಾನೆ. ಸರಿ, ಮುಂದೆ 23ನೇ ಅಧ್ಯಾಯ ನಾವು ನೋಡುವಾಗ ಇನ್ನೊಂದು ಪದ ನಾನು ಹೇಳಬೇಕು. ಅದೇನೆಂದರೆ, 1ನೇ ವಚನ ತಾರ್ಷೀಸ್, ಆಮೇಲೆ 6ನೇ ವಚನ ತಾರ್ಷೀಸ್, 10ನೇ ವಚನ ತಾರ್ಷೀಸ್, 14ನೇ ವಚನ ತಾರ್ಷೀಸ್. ಇವೆಲ್ಲ ಅನ್ಯ ಸ್ಥಳವಾಗಿದ್ದರೂ ಕೂಡ ಅವರ ವಿಷಯದಲ್ಲಿ ಕೂಡ ದೇವರು ಯೋಜನೆಯನ್ನು ಇಟ್ಟಿದ್ದಾನೆ. 9ನೇ ವಚನ, 23ನೇ ಅಧ್ಯಾಯ ಯೆಶಾಯ 9ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನೇ ಹೀಗೆ ಸಂಕಲ್ಪಿಸಿದ್ದಾನೆ. ದೇವರ ಒಂದು ಪ್ಲ್ಯಾನ್, ದೇವರ ಒಂದು ಯೋಜನೆ ಇಟ್ಟಿದ್ದಾನ್ರಿ ತೂರಿನ ವಿಷಯದಲ್ಲಿ. ಹೌದು, 11ನೇ ವಚನ, ಯೆಹೋವನು ಸಮುದ್ರದ ಮೇಲೆ ಕೈ ಚಾಚಿ ರಾಜ್ಯಗಳನ್ನು ನಡಗಿಸಿದ್ದಾನೆ. ಖಾನಾನು, ಸೀದೋನು, ಕಿತ್ತೀಮ್ ಒಂದು ದ್ವೀಪ, ಅದು ಕಸ್ದಿಯರ ದೇಶವು, ಅಶೂರ್ಯರು, ಈ ಜನಾಂಗವು ನಿರ್ನಾಮವಾಯಿತು ಎಂಬುದಾಗಿ ಹೇಳಿಬಿಟ್ಟು 15ನೇ ವಚನದಲ್ಲಿ ಒಂದು ಪ್ರವಾದನೆ ಯೆಶಾಯನು ಹೇಳ್ತಾನೆ. ಅದೇನಂತ ಹೇಳಿದರೆ, ಆ ಕಾಲದಲ್ಲಿ ತೂರ್ ಪಟ್ಟಣವು ಒಬ್ಬ ರಾಜನ ಆಡಳಿತದ 70 ವರ್ಷಗಳ ತನಕ ಜ್ಞಾಪಕಕ್ಕೆ ಬಾರದೇ ಇರುವುದು. ಆಶ್ಚರ್ಯ. ಪ್ರವಾದನೆ ಭಾಳ ಸ್ಪಷ್ಟವಾಗಿತ್ತು. ಏನಂತ ಹೇಳಿದರೆ, 70 ವರ್ಷಗಳು ಈ ಪಟ್ಟಣ
ಜ್ಞಾಪಕಕ್ಕೆ ಚರಿತ್ರೆಯಲ್ಲಿ ಬರಲಿಲ್ಲ. ಎಕ್ಸಾಕ್ಟ್ಲಿ 70 ಇಯರ್ಸ್, 70 ವರ್ಷಗಳಾದ ಮೇಲೆ ಕುಪ್ರನ್ ಅಥವಾ ಸೈರಸ್ ಎಂಬಂಥ ವ್ಯಕ್ತಿ ಎಂಬ ಮಹಾಧಿಕಾರಿ, ಹೌದು ಒಳ್ಳೆಯ ವ್ಯಕ್ತಿ ಆತನ ಬಗ್ಗೆ ಯೆಶಾಯನಲ್ಲಿ ಮುಂದೆ ನಾವು ನೋಡಲಿಕ್ಕಿದ್ದೇವೆ. ಆತನ ಬಗ್ಗೆ ದೇವರು ಪ್ರವಾದಿಸಿದ್ದು, ಅವನ ಮುಖಾಂತರವಾಗಿ ಈ ದೇಶ ತೂರ್ ಪಟ್ಟಣವು ಪುನಃ ಚೈತನ್ಯ ಪುನಃ ಚಿಗುರಿತು. 70 ವರ್ಷಗಳು, ಹೌದು ತೂರ್ ಪಟ್ಟಣಕ್ಕೆ 70 ವರ್ಷಗಳು ಮತ್ತು 70 ವರ್ಷಗಳು ಬಾಬೆಲಿನಲ್ಲಿ ದೇವಜನರು ಹೋದರು, ಅದು ಕೂಡ 70 ವರ್ಷ. ಆಶ್ಚರ್ಯ. ಹೌದು, 70 ವರ್ಷಗಳಾದ ಮೇಲೆ ಅವರು ಪುನಃ ಚಿಗುರುವರು, ನೆನಪಿಗೆ ಬರುವರು ಎಂಬಂಥ ದೇವರ ಮಾತು ನಿಜವಾಯಿತು. 17ನೇ ವಚನ, 23ನೇ ಅಧ್ಯಾಯ ಯೆಶಾಯನ ಗ್ರಂಥ, ಅದರಲ್ಲಿ ನೋಡುವಾಗ 70 ವರ್ಷಗಳಾದ ಮೇಲೆ ಯೆಹೋವನು ತೂರ್ ಎಂಬವಳಿಗೆ ನೇಮಿಸಲು ಅವಳು ತನ್ನ ಆದಾಯಕ್ಕಾಗಿ ಹಿಂದಿರುಗಿ ಭೂಮಂಡಲದಲ್ಲಿ ಲೋಕದ ಸಕಲ ರಾಜ್ಯಗಳೊಂದಿಗೆ ಕಲೆಯುವಳು. ಮತ್ತು ಸುಪ್ರಸಿದ್ಧವಾಗ್ತದೆ, ಹೆಸರು ಬರ್ತದೆ. ಅದೇ ರೀತಿಯಾಗಿ ಹಾಳು ಬಿದ್ದಂಥ ಈ ತೂರ್ 70 ವರ್ಷಗಳು ಮತ್ತು ಅದು ಬೆಳವಣಿಗೆ ಆಯಿತು, ಆದಾಯವಾಯಿತು. ಅವಳ ವ್ಯಾಪಾರವೂ ಆದಾಯವೂ ಅವಳಿಗೆ ನಿಧಿ ನಿಕ್ಷೇಪವಾಗದೆ ಯೆಹೋವನಿಗೆ ಮೀಸಲಾಗುವುದು. ವಾವ್! ತೂರ್ ಕೂಡ ದೇವರನ್ನು ಕಂಡುಕೊಳ್ತದೆ. ಆ ವ್ಯಾಪಾರವು ಯೆಹೋವನ ಸನ್ನಿಧಾನದಲ್ಲಿ ವಾಸಿಸುವವರಿಗೆ ಬೇಕಾದಷ್ಟು ಅನ್ನವನ್ನು, ಶ್ರೇಷ್ಠವಾದ ಉಡುಪನ್ನು ಒದಗಿಸಲು ಅನುಕೂಲಿಸುವುದು. ಪ್ರತಿ ದೇಶಕ್ಕೆ ದೇವರು ಒಂದು ಶಿಸ್ತನ್ನು ಕೊಟ್ಟು ಮತ್ತೆ ಅವರನ್ನು ಪುನಃಸ್ಥಾಪಿಸ್ತಾನೆ. ಗಾಡ್ ರೆಸ್ಟೋರ್ಸ್ ದಮ್. ಯೆಶಾಯನ ಗ್ರಂಥ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.